ಡಾಕ್ಟರ್ ನಮಸ್ಕಾರ. ನಮಸ್ಕಾರ ಸರ್. ಡಾಕ್ಟರ್ ಜೇಡರ್ ಅಲ್ಲ? ಹೌದು. ತಿರ್ಲಾಪುರ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ನಿಮ್ಮ ಹೆಸರು ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ನಾನು ಕನೆಕ್ಟ್ ಇಂಡಿಯಾದಿಂದ ಬಂದಿರತಕ್ಕಂಥದ್ದು. ಯಾಕೆ ಸರ್ ಹಾಗೆ ವಿಧಾನಸಭೆ ಚುನಾವಣೆಗೆ ಡಿಫೀಟ್ ಆಗಿರತಕ್ಕಂಥವ್ರು ಜಡ್ಪಿಗೆ ಯಾಕೆ ಬರ್ತಾ ಇದ್ದಾರೆ? ಜನ ಯಾಕೆ ನಿಮ್ಮನ್ನು ಕರೀತಾ ಇದ್ದಾರೆ? ನೋಡಿ, ಪ್ರೆಸ್ ಮೀಟಿನ ಉದ್ದೇಶ ಏನು? ಪ್ರತಿಯೊಬ್ಬರದು ಹಣೆ ಬರ ಮೊದಲೇ ಬರೆದಿರುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ನಾ ಕಳೆದ ಎಲೆಕ್ಷನ್ಗಳಲ್ಲಿ ಕ್ಷೇತ್ರದಲ್ಲಿ ಜನರ ಮುಂದೆ ಹೋದಾಗ ಜನರ ಅಭಿಪ್ರಾಯ ಜಿಲ್ಲಾ ಪಂಚಾಯತ್ ಮಾಡಿ ನಿಮಗೆ ಸೂಕ್ತವಾದ ಒಂದು ವೇದಿಕೆ ಆಗತ್ತೆ, ನಿಮ್ಮ ಒಂದು ಬದಲಾವಣೆಗಳನ್ನ ತರಲಿಕ್ಕೆ ಹೇಳಿ ಮಾಡಿಸಿದಂಥ ವೇದಿಕೆ ಜಿಲ್ಲಾ ಪಂಚಾಯತ್ ಅಂತ ಜನರ ಅಭಿಪ್ರಾಯಪಟ್ಟಿದ್ದಾರೆ. ಅದೇ ಪ್ರಕಾರ ಯೂತ್ಸನ್ನು ನಾನು ಪ್ರತಿಯೊಬ್ಬರಿಗೂ ಟಚ್ ಆಗಬೇಕು ಅಂತಂದರೆ, ನೋಡಿ ಉದಾಹರಣೆ ಕಾರ್ಯಗಳು ಕ್ಷೇತ್ರದಲ್ಲಿ ಹೇಗಾಗಬೇಕು ಅಂತಂತಂದರೆ, ಪ್ರತಿಯೊಬ್ಬರು ಮಕ್ಕಳಿಗೂ ಕೂಡ ಶಾಲೆಯಲ್ಲಿ 1ನೇ ತರಗತಿ ಓದತಕ್ಕಂಥ ಮಕ್ಕಳಿಂದ ಹಿಡಿದು ಕಟ್ಟೆ ಮೇಲೆ ರಿಟೈರ್ಡ್ ಆಗಿ ಕುಂತಿರ್ತಕ್ಕಂಥ ಮುದುಕರು ಕೂಡ ಡಾಕ್ಟರ್ ಜೇಡರ್ ಅಂತ ಹೆಸರು ಬಂದಾಗ ಮುಖದಲ್ಲಿ ನಗು ಬರಬೇಕು. ಆ ಒಂದು ರೀತಿಯ ಒಂದು ಬದಲಾವಣೆ, ಅಭಿವೃದ್ಧಿಯನ್ನು ಪ್ರತಿಯೊಂದು ಹಂತದಲ್ಲಿ ತರುವಂಥ ಉದ್ದೇಶ ಇರೋದು ನಂದು. ಸುಮ್ಮನೆ ರಾಜಕಾರಣ ಮಾಡಬೇಕು ಅನ್ನೋದಿತ್ತಂತಂದರೆ ಸ್ಟೇಟ್ ಲೆವೆಲಲ್ಲಿ ಯಾವುದೋ ಒಂದು ಪೋಸ್ಟ್ ಸಿಗುತ್ತೆ, ಅದನ್ನು ತಗೊಂಡು ತಿರುಕೊಂಡು ಮಾಡೋದು ಬೇಕಾದಿದೆ. ಬಟ್ ಆ ರೀತಿಯಲ್ಲ, ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಸ್ಪಷ್ಟ ಬದಲಾವಣೆ, ಒಂದು ಡಿಫ್ರೆಂಟ್ ವೇ ಆಫ್ ಡೆವಲಪ್ಮೆಂಟ್ಸನ್ನು ಯಾವ ರೀತಿ ತರ್ಬೋದು. ಇದರ ಅರ್ಥ ಬರೀ ಗೌರ್ಮೆಂಟ್ ಫಂಡ್ ಅಂತಂದು ಮಾಡ್ತೇನೆ ಅಂತಲ್ಲ, ಗೌರ್ಮೆಂಟ್ ಫಂಡ್ ಬಿಟ್ಟು ಕೂಡ ಜನರಲ್ಲಿ ಏನು ಬದಲಾವಣೆ ನಾವು ತರಬಹುದು, ಯಾವ ರೀತಿ ಸಿಸ್ಟಮ್ನ ಚೇಂಜ್ ಮಾಡ್ಬೋದು ಅನ್ನುವಂಥ 10 ಯೋಜನೆಗಳು ನನ್ನಲ್ಲಿದೆ. ಆ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರಬೇಕು ಅಂದರೆ ಒಂದು ವೇದಿಕೆ ಬೇಕು, ಅದು ಜಿಲ್ಲಾ ಪಂಚಾಯತ್ ವೇದಿಕೆ ಆಗತ್ತೆ. ಹಾಗಾಗಿ ನನ್ನ ಕ್ಷೇತ್ರ ತಿರ್ಲಾಪುರ ಕ್ಷೇತ್ರದ ಯುವಕರನ್ನ ಏನು ಕೇಳ್ಕೊಳ್ಳೋದು ಅಂದರೆ, ನೀವು ಬದಲಾದರೆ ಎಲ್ಲವೂ ಬದಲಾಗತ್ತೆ. ನೀವು ಬದಲಾಗಬೇಕು ಅಂದರೆ ಓಕೆ, ಪಕ್ಷ ಯಾವುದೇ ಇರಲಿ, ಒಂದು ಅವಕಾಶ ಹೊಸತನಕ್ಕೆ, ಒಂದು ಅವಕಾಶ ಯುವಕನಿಗೆ, ಒಂದು ಅವಕಾಶ ಏನೋ ಹೊಸ ಚಿಂತನೆಗೆ ಅಂತ ನೀವು ಬದಲಾದರೆ ನಾವೆಲ್ಲವನ್ನೂ ಬದಲಾಗಿಸ್ಬೋದು. ಸ್ವಂತ ನಿಮ್ಮ ಊರಲ್ಲಿ ನಿಮಗೆ 100 ಜನರಿಗೆ ಸೆಕೆಂಡ್ರಿ ಇನ್ಕಮ್ ಬರುವಂಥ ಉದ್ಯೋಗ ಸೃಷ್ಟಿ ಮಾಡ್ಬೋದು. ನಿಮ್ಮ ಶಾಲೆಗಳನ್ನು ಎಂಟೈರ್ಲಿ ಡಿಫ್ರೆಂಟ್ ಮಾಡ್ಬೋದು. ಸೊ ಯೋಜನೆಗಳು ತುಂಬ ಇದೆ. ನಿಮ್ಮ ಜೊತೆ ಬರ್ತೇನೆ, ಕೂಡ್ತೇನೆ, ಮಾತಾಡ್ತೇನೆ. ಅದೇ ಹಳೆ ರಾಜಕಾರಣ ಹಿಡ್ಕೊಂಡು ಹೋಗಬೇಡಿ. ಪಕ್ಷ ಯಾವುದೇ ಇರಲಿ, ನಾನು ಬಂದಾಗ ನಿಮ್ಮ ಜೊತೆ ಇರ್ತೇನೆ. ಪಕ್ಷ ಭೇದ ಬೆರೆತು ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನೀವು ನನ್ನ ಜೊತೆ ಹಂಚಿಕೊಳ್ಳೋದನ್ನು ಮರಿಬೇಡಿ. ನನ್ನ ಅಭಿಪ್ರಾಯಗಳನ್ನು ನಾನು ಹಂಚಿಕೊಳ್ತೇನೆ. ನೀವು ಒಟ್ಟಾಗಿ ಕ್ಷೇತ್ರದಲ್ಲಿ ಬದಲಾವಣೆ ತರೋಣ. ತಿರ್ಲಾಪುರ ಜಡ್ಪಿ ಕ್ಷೇತ್ರ ದೇಶಕ್ಕೆ ಮಾದರಿ ಆಗುವುದು ತುಂಬ ಸನಿಹದಲ್ಲಿದೆ. ಅದಕ್ಕೆ ನಿಮ್ಮ ಒಪ್ಪಿಗೆ, ನಿಮ್ಮ ಅಪ್ಪನೆ ಬಹು ಮುಖ್ಯವಾಗಿದೆ ಅಂತ ನಾನು ಈ ಮೂಲಕ ಹೇಳ್ತೇನೆ. ನಿಮ್ಮ ಡಾಕ್ಟರ್ MG ಜೇಡರ್, ತಿರ್ಲಾಪುರ ಕ್ಷೇತ್ರಕ್ಕಾಗಿ. ಪ್ರಬಲ ಜಿಲ್ಲಾ ಪಂಚಾಯತಿ ಆಕಾಂಕ್ಷಿ ಅನ್ನೋದಕ್ಕಿಂತನೂ ನೀವು ಮನಸ್ಸು ಮಾಡಿದರೆ ನಾನು ನಿಮ್ಮ ಜಿಲ್ಲಾ ಪಂಚಾಯತಿಯ ಮೆಂಬರ್ ಆಗಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದ.